ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಶೇಠ್ ಶಂಕರ್ಲಾಲ್ ಲಾಹೋಟಿ ಕಾನೂನು ಕಾಲೇಜು ಕಲಬುರಗಿಯಲ್ಲಿ ಸಂವಿಧಾನ ದಿನಾಚರಣೆ ಹಾಗೂ ಮಾಜಿ ನ್ಯಾಯಮೂರ್ತಿಗಳಾದ ಡಾಕ್ಟರ್ ಸುಭಾಷ್ ಚಂದ್ರ ರಾಠೋಡ್ ಅವರು ಬರೆದಿರುವ ಹಿಂದೂ ಕಾನೂನು ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಕಲಬುರಗಿ ನಗರದ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಶೇಠ್ ಶಂಕರ್ಲಾಲ್ ಲಾಹೋಟಿ ಕಾನೂನು ಕಾಲೇಜು ಆಯೋಜನೆ ಮಾಡಿದ ಕಾರ್ಯಕ್ರಮದಲ್ಲಿ ಅತಿಥಿ ಗಣ್ಯರಿಂದ ದೀಪಜ್ಯೋತಿ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಮಾಜಿ ನ್ಯಾಯಮೂರ್ತಿಗಳಾದ ಡಾಕ್ಟರ್ ಸುಭಾಷ್ ಚಂದ್ರ ರಾಠೋಡ್ ಅವರು ಬರೆದಿರುವ ಹಳೆಯದು ಮತ್ತು ಪ್ರಸ್ತುತ ಹಿಂದೂ ಕಾನೂನು ಪುಸ್ತಕ ಬಿಡುಗಡೆ ಮಾಡಿದರು. ಕಾರ್ಯಕ್ರಮ ಮುಖ್ಯ ಅತಿಥಿಯಾಗಿದ್ದ ಗೀತಾ ಸಜ್ಜನ್ ಶೆಟ್ಟಿ ಅವರು ಮಾತನಾಡಿ ಸಂವಿಧಾನದ ಬಗ್ಗೆ ಮಾಹಿತಿ ಮತ್ತು ಅರಿವು ನೀಡಿದರು. ನಮ್ಮ ಇಲ್ಲಿಂದು ಸ್ಟೂಡೆಂಟ್ಸ್ ಬಂದು ಮಾತಾಡಿದ್ರು, ನಂಗೆ ತುಂಬ ಖುಷಿ ಆಯಿತು. ಯಾಕೆಂದರೆ ದೇ ಆರ್ ಮೇಕಿಂಗ್ ಎಫರ್ಟ್ಸ್ ಟು ರೀಡ್ ಆ್ಯಂಡ್ ಟು ಅಪ್ಡೇಟ್ ಆ್ಯಂಡ್ ಆಲ್ಸೋ ಟು ಪ್ರೆಸೆಂಟ್ ಬಿಫೋರ್ ಆಲ್ ಆಫ್ ಯು. ಸೊ that is really good. And I appreciate Maheshwari ma'am and Narendra Bhadsheshi sir and all the faculties that they are encouraging you and giving you a platform. ಇಲ್ಲಿಂದ ನೀವು ಏನು ಮಾತಾಡೋಕ್ಕೆ ಶುರು ಮಾಡ್ತೀರಿ ಅದು ಮುಂದೆ ಹೋಗಿ ಕೋರ್ಟ್ನಲ್ಲಿ ಮಾತಾಡ್ತೀರಿ, ಹೊರಗೆ ಹೋಗಿ ಮಾತಾಡ್ತೀರಿ, ಲೀಡರ್ಸ್ ಆಗಿ ಮಾತಾಡ್ಬೋದು. ಸೊ ಇದು ಒಂದು ಪ್ಲ್ಯಾಟ್ಫಾರ್ಮ್ ನೀವು ಯೂಸ್ ಮಾಡಬೇಕು. ಇದು ಸಂವಿಧಾನದ ಒಂದು ಏನು ಒಂದು ಕಾನ್ಸ್ಟಿಟ್ಯೂಷನ್ ಪ್ರಿನ್ಸಿಪಲ್ ಇದೆ, ರೈಟ್ ಟು ಈಕ್ವಾಲಿಟಿ. So our institution is giving you an opportunity of presenting your ideas here. So nam samvidhana yenide, it's a living document and the document is being implemented by the institution. So this is one example, right to equality. ನಿಮಗೆಲ್ಲ ಈಕ್ವಲ್ ಆಗಿ ಸಮಾನವಾಗಿ ಇಲ್ಲಿ ಕಲಿಸ್ತಾ ಇದ್ದಾರೆ. ಅದ್ರದ್ದು ಎಷ್ಟು ಸದುಪಯೋಗ ನೀವು ಪಡ್ಕೋತೀರಿ, ಎಷ್ಟು ನೀವು ಮೆಹನತ್ ಮಾಡ್ತೀರಿ, that is up to you. But the opportunity of equality is there. So there is no discrimination or anything, and this is one of the finest aspect of our constitution. So ಯಾರಿಗೂ ತಾರತಮ್ಯ ಇಲ್ಲ, ಯಾರಿಗೂ ಯಾವುದೇ ಥರ ಭೇದ ಭಾವ ಇಲ್ಲ. ಬಟ್ ನೀವು ಕೇಳ್ಬೋದು ಒಂದು ಕ್ವೆಶನ್, ಇದ್ರಲ್ಲಿ ರಿಸರ್ವೇಷನ್ ಇರುತ್ತೆ, ಸೊ ಇದು ಭೇದ ಭಾವ ಅಲ್ಲ ಅಂತ. ಇಟ್ಸ್ ಅ ಕ್ವೆಶನ್ ದಟ್ ಹ್ಯಾಸ್ ಟು ಕಮ್. ಇಫ್ ಯು ಆರ್ ಥಿಂಕಿಂಗ್ ರೀಸನಬಲ್, ನೀವು ರೀಸನಬಲ್ ಆಗಿ ಯೋಚನೆ ಮಾಡಿದ್ರೆ ಇದು ಒಂದು ಕ್ವೆಶನ್ ಬಂದೇ ಬರುತ್ತೆ. ರಿಸರ್ವೇಷನ್ ಯಾಕೆ ಕೊಡಬೇಕು, ಎಷ್ಟು ದಿನ ಕೊಡಬೇಕು, ಇದಕ್ಕೂ ನಮ್ಮ ಸಂವಿಧಾನದಲ್ಲಿ ಆನ್ಸರ್ ಇದೆ. ರಿಸರ್ವೇಷನ್ ಯಾಕೆ ಬಂತು ಅಂತಾನು ಒಂದು ಸಂವಿಧಾನದಲ್ಲಿ ಆನ್ಸರ್ ಇದೆ. ಆ್ಯಂಡ್ ಇದ್ರ ಬಗ್ಗೆನೂ ತುಂಬ ಚರ್ಚೆ ಆಗಿದೆ, ಎಲ್ಲ ಆಗಿದೆ. ಬಟ್ ರೈಟ್ ಟು ಈಕ್ವಾಲಿಟಿ ನಾವು ನಿಜವಾಗೂ ಅರ್ಥ ಮಾಡ್ಕೋಬೇಕಂದ್ರೆ
equals can be treated equally. Can unequals be treated equally? ಇಲ್ಲಲ್ವಾ? ಸೊ ಅಲ್ಲಿ ರೀಸನಬಲ್ ಕ್ಲಾಸಿಫಿಕೇಶನ್ ಮಾಡ್ಬೋದು. ರೀಸನಬಲ್ ಕ್ಲಾಸಿಫಿಕೇಶನ್ ಅಂದರೆ ಹಿಂದುಳಿದ ಜನ ಅವರಿಗೆ ಅವಕಾಶ ಇರಲಿಲ್ಲ, ಅವ್ರ ತಂದೆ ತಾಯಿಗೆ ಅವಕಾಶ ಇರಲಿಲ್ಲ. ಈಗ ಜಸ್ಟ್ ರೀಸೆಂಟ್ ಆಗಿ ಎಕ್ಸ್ CJI ಅವರು BR ಗವಾಯಿ ಅವರು ಹೇಳಿದ್ರು, ನನ್ನ ಮಗನ ಜೊತೆ ಯಾರೋ ಒಬ್ಬ ಟ್ರೈಬಲ್ ಹುಡುಗ ಕಾಂಪೀಟ್ ಮಾಡ್ಬೋದಾ, ಅವ್ರಿಗೆ ಸೇಮ್ ಅವಕಾಶ ಇದೆಯಾ? ಇಲ್ಲ. ಯಾಕಿಲ್ಲ? ಯಾಕಂದ್ರೆ ನಮ್ಮ ಸಮಾಜದಲ್ಲಿ ತುಂಬಾ ಇನ್ಇಕ್ವಾಲಿಟೀಸ್ ಇದೆ. ಆ ಇನ್ಇಕ್ವಾಲಿಟೀಸ್ ಹೋಗ್ಬೇಕು ಅಂದಾಗ ಈ ನಮ್ಮ ಸಂವಿಧಾನ ಪರಿಪೂರ್ಣ ಆಗಿ ನಾವು ಫುಲ್ಫಿಲ್ ಮಾಡಬೇಕು. ಪ್ರತಿಯೊಂದು ಇನ್ಸ್ಟಿಟ್ಯೂಷನ್ ಕೂಡ ಗವರ್ಮೆಂಟ್ ಕೂಡ ಇದಕ್ಕೆ ಫುಲ್ಫಿಲ್ ಮಾಡಬೇಕು, ಸ್ಟೆಪ್ಸ್ ತಗೊಳ್ಬೇಕು. ಅದಕ್ಕಾಗಿ ರಿಸರ್ವೇಶನ್ ಇದೆ. ನಾನು ಹೇಳಬೇಕಾಗಿದ್ದೆಲ್ಲನೂ ನಮ್ಮ ಸ್ಟೂಡೆಂಟ್ಸ್ ವಾಲಂಟಿಯರ್ಸ್ ಎಲ್ಲ ಬಂದು ಹೇಳಿಬಿಟ್ಟಿದ್ದಾರೆ. ಎಷ್ಟು ದಿನ ಆಯಿತು ಸಂವಿಧಾನ ಬರೋಕ್ಕೆ. ಹಾಗೆ ಅದರಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಈಸ್ ಆರ್ ಆರ್ಕಿಟೆಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಬಟ್ ಆ ಕಾನ್ಸ್ಟಿಟ್ಯೂಷನ್ ಮಾಡೋಕ್ಕೆ 13 ಕಮಿಟೀಸ್ ಕೂಡ ಇದ್ವು. ಆ ಕಮಿಟೀಸ್ನಲ್ಲಿ ಡ್ರಾಫ್ಟಿಂಗ್ ಕಮಿಟಿ ಇದು ಮುಖ್ಯ ಒಂದು ಪಾತ್ರ ಇತ್ತು. ಅದ್ರ ಜೊತೆಗೆ ಅಡ್ವೈಸರಿ ಕಮಿಟಿ ಇತ್ತು, ಫಂಡಮೆಂಟಲ್ ರೈಟ್ಸ್ ಮೇಲೆ ಒಂದು ಕಮಿಟಿ ಇತ್ತು. ಸೊ ಸುಮಾರು 13 ಕಮಿಟೀಸು ದಿನನಿತ್ಯ ಕೆಲಸ ಮಾಡಿ ಅವಾಗ ಈ ಒಂದು ಕಾನ್ಸ್ಟಿಟ್ಯೂಷನ್ ಜಾರಿಗೆ ಬಂತು. ಸೊ ಅದರಲ್ಲಿ BN ರಾವ್ ಅಂತ ಕೂಡ ಇದ್ರು. ಅವರು ಒಂದು ಅಡ್ವೈಸರಿ ಕಾನ್ಸ್ಟಿಟ್ಯೂಷನಲ್ ಅಡ್ವೈಸರ್ ಅಂತ ಅವರು ಕೂಡ ಮುಖ್ಯ ಪಾತ್ರ ಇದೆ ಇದರಲ್ಲಿ. ನಾನು ಜಾಸ್ತಿ ಕಾನ್ಸ್ಟಿಟ್ಯೂಷನ್ ಹೇಗಿದೆ ಹೇಗಿಲ್ಲ ಅಂತ ನಾನು ಏನೂ ಹೇಳಲ್ಲ. ಬಟ್ ಐ ವುಡ್ ಲೈಕ್ ಟು ಶೇರ್ ಫ್ಯೂ important constitutional case laws with you, and those I wanted to start with AK Gopalan case ಅಂತ ಇದೆ. ಅದು ನಿಮ್ಮ ಸಬ್ಜೆಕ್ಟ್ನಲ್ಲಿ ನಿಮ್ಮ ಕಾನ್ಸ್ಟಿಟ್ಯೂಷನಲ್ ಸಬ್ಜೆಕ್ಟ್ ಯಾರು ಡೀಲ್ ಮಾಡ್ತಾ ಇದ್ದಾರೆ. ಮೈ ಒನ್ ರಿಕ್ವೆಸ್ಟ್ ಈಸ್, ಇಫ್ ಯು ಕ್ಯಾನ್ ಆಲ್ಸೋ ಲುಕ್ ಇನ್ ಟು ದ ಕಾನ್ಸ್ಟಿಟ್ಯೂಷನಲ್ನಲ್ಲಿ, ನಿಮಗೆ ಆನ್ಲೈನಲ್ಲೂ ಹೋಗಿದ್ರು ಕೂಡ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಡಿಬೇಟ್ಸ್ ಇದೆ. ಆ ಡಿಬೇಟ್ಸ್ ನಾವು ಓದಬೇಕು. ಇವತ್ತು ಪ್ರಾಪರ್ಟಿ ರೈಟ್ಸ್ ಈಸ್ ನಾಟ್ ಪಾರ್ಟ್ ಆಫ್ ಅವರ್ ಫಂಡಮೆಂಟಲ್ ರೈಟ್ಸ್. ಮುಂಚೆ ಅದು ಪ್ರಾಪರ್ಟಿ ರೈಟ್ಸ್ ಪಾರ್ಟ್ ಆಫ್ ಫಂಡಮೆಂಟಲ್ ರೈಟ್ಸ್ನಲ್ಲಿ ಇರಬೇಕು ಅಂತ ಇತ್ತು. ಸೊ ಅದು ಯಾಕಿತ್ತು, ಯಾಕೆ ತರಬಾರ್ದು, ಅದ್ರ ಬಗ್ಗೆ ಎಲ್ಲ ತುಂಬ ಡಿಬೇಟ್ಸ್, ಡೀಟೇಲ್ಡ್ ಆಗಿ ಡಿಬೇಟ್ಸ್ ಇದೆ. ಸೊ ಆ ಡಿಬೇಟ್ಸ್ ನಾವು ಓದಬೇಕು. ಓದಿದ್ರೆ ನಮಗೆ ಅರ್ಥ ಆಗುತ್ತೆ ಇದಕ್ಕೆ ಸಂವಿಧಾನ ಈ ರೀತಿನಲ್ಲಿ ಯಾಕಿದೆ ಅಂತ. ಸೊ ಐ ವುಡ್ ರಿಕ್ವೆಸ್ಟ್ ದೋಸ್ ಹೂ ಆರ್ ಟೀಚಿಂಗ್ ಕಾನ್ಸ್ಟಿಟ್ಯೂಷನಲ್ ಲಾ ಟು ಪ್ಲೀಸ್ read and also enlighten students on constituent assembly debates. That is very important to understand constitution. ನೋಡಿ, ನಿಮ್ಗೆ ಒಂದು ಅವಕಾಶ ಸಿಕ್ಕಿದೆ ಓದಬೇಕು ಅಂತ. ಆ ಅವಕಾಶ ಸುಮ್ಮನೆ ಬಂದು ಡಿಗ್ರಿ ತಗೊಂಡು ಹೋಗಿದ್ರೆ, ನಮ್ಮ ಕೋರ್ಟ್ನಲ್ಲಿ ಸುಮಾರು ಲಾಯರ್ಸ್ ಇದ್ದಾರೆ. ಸುಮಾರು ಅಂದರೆ ನಮ್ಮ ಹತ್ರ 2,000-3,000 ಲಾಯರ್ಸ್ ಇದ್ದಾರೆ. ಬಟ್ ಹೌ ಮೆನಿ ಆರ್ ಕ್ಯಾನ್ ಯು ಕೌಂಟ್ ಆ್ಯಂಡ್ ರಿಮೆಂಬರ್ ಬೈ ದೇರ್ ನೇಮ್ಸ್ ಬಿಕಾಸ್ ಆಫ್ ದೇರ್ ವರ್ಕ್ ದಟ್ ದೇ ಡೂ? ವೆರಿ ಫ್ಯೂ. ಯಾಕೆ ಅಂದರೆ ಅವರು ಫುಲ್ ಪರಿಪೂರ್ಣವಾಗಿ ಅರ್ಥ ಮಾಡ್ಕೊಂಡು ಕೇಸನ್ನು ಆರ್ಗ್ಯೂ ಮಾಡೋದು ತುಂಬ ಕಡಿಮೆ ಜನ. ಸೊ ಅಂಥ ಒಂದು ನಾವು ಅರ್ಥ ಮಾಡ್ಕೋಬೇಕಂದ್ರೆ, ಸೊ ರೀಡಿಂಗ್ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಡಿಬೇಟ್ಸ್ ಈಸ್ ಆಲ್ಸೋ ಎಸೆನ್ಷಿಯಲ್ ಇಫ್ ಯು ವಾಂಟ್ ಟು ಬಿಕಮ್ a cutthroat lawyer, if you want to become a cut above the rest, if you want to be known in your future, so you should try to read. ನೀವು ಎಷ್ಟು ಓದ್ತೀರಿ ನೀವು ಅಷ್ಟೇ ಮುಂದೆ ಬೆಳಿತೀರಿ, ಅದು ನೀವು ಅರ್ಥ ಮಾಡ್ಕೊಳ್ಬೇಕು. ಸೊ AK ಗೋಪಾಲನ್ ಕೇಸ್ ಒಂದು ಮುಖ್ಯ ಕೇಸ್ ಇದೆ ಕಾನ್ಸ್ಟಿಟ್ಯೂಷನಲ್ ಲಾನಲ್ಲಿ. ಅವರು ಒಂದು ಕಮ್ಯುನಿಸ್ಟ್ ಲೀಡರ್ ಆಗಿದ್ರು ತಮಿಳ್ನಾಡುನಲ್ಲಿ. ಅವ್ರಿಗೆ ಅರೆಸ್ಟ್ ಮಾಡ್ತಾರೆ ಪೊಲೀಸ್, ಪ್ರಿವೆಂಟಿವ್ ಡಿಟೆನ್ಷನ್ ಆ್ಯಕ್ಟ್. ನಿನ್ನಿಂದ ನಮ್ಮ ನ್ಯಾಷನಲ್ ಇಂಟ್ರೆಸ್ಟ್ಗೆ ತುಂಬ ಹಾನಿ ಆಗುತ್ತೆ ಅಂತ ಅವನಿಗೆ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡುವಾಗ ಅವನಿಗೆ ಹೇಳಂಗಿಲ್ಲ ಯಾಕೆ ಅರೆಸ್ಟ್ ಮಾಡ್ತಾ ಇದ್ದಾರೆ, ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ, ಅವನಿಗೆ ವಕೀಲು ಕೂಡ ಕೊಡಬೇಕು ಅಂತ ಏನೂ ಹೇಳಂಗಿಲ್ಲ. ಹೋಗಿ ಜೈಲ್ನಲ್ಲಿ ಹಾಕ್ತಾರೆ.
ಸೊ ಹಿ ವಿಲ್ ಚಾಲೆಂಜ್ ಇಸ್ ಈ ಥರ ನನಗೆ ಬಂಧಿಸಿ ಹೋಗಿ ನಾನು ಏನೋ ಒಂದು ಕಳ್ಳ ಇದ್ದೀನಿ ಅಥವಾ ಏನೋ ಇದ್ದೀನಿ, ದರೋಡೆಕಾರ ಇದ್ದೀನಿ ಅಂತ ನನಗೆ ಆ ಥರ ವೈದ್ ಹಾಕಿದ್ರು. ಇದು ನನ್ನ ಸಂವಿಧಾನ ಹಕ್ಕದ ಚ್ಯುತಿಯಾಗಿದೆ. ಇಲ್ಲಿ ಮೈ ರೈಟ್ಸ್ ಹ್ಯಾವ್ ಬಿನ್ ವೈಲೇಟೆಡ್ ಆ್ಯಂಡ್ ನನ್ನ ಜೀವನದಲ್ಲಿ ಮರೆಯಲಾದ ದಿನವಾಗಿ ನಾವು ಸಂವಿಧಾನದ ದಿನ ಸಮರ್ಪಣಾ ದಿನ ಎಂದು ತಿಳಿಯಬೇಕು. ಅಂದರೆ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ತಿಳಿದುಕೊಳ್ಳಬೇಕು ಎಂದು ಹೇಳಿ ಲೋಕಾರ್ಪಣೆ ಮಾಡಿದ ಪುಸ್ತಕವನ್ನು ಸುಭಾಷ್ ಚಂದ್ರ ರಾಠೋಡ್ ಅವರು ಪುಸ್ತಕದ ಕುರಿತು ಮಾತನಾಡಿದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಲಬುರಗಿ. ಮತ್ತು ವೇದಿಕೆ ಮುಂಭಾಗದಲ್ಲಿ ಹಾಸಿರತಕ್ಕಂತಹ ಗಣ್ಯರು ಮತ್ತು ಎಲ್ಲ ವಿದ್ಯಾರ್ಥಿಗಳು, ಪತ್ರಕರ್ತರು, ಮೀಡಿಯಾ ಬಂಧುಗಳಿಗೆ ನನ್ನ ನಮಸ್ತೆಗಳು. ಇವತ್ತಿನ ಒಂದು ದಿನ ವಿಶೇಷವಾಗಿ ನನ್ನ ಜೀವನದಲ್ಲಿ ಒಂದು ಮರೆಯದೇ ಇರತಕ್ಕಂಥ ಒಂದು ದಿನ. ಇವತ್ತು ಕಾನ್ಸ್ಟಿಟ್ಯೂಷನ್ ಬಗ್ಗೆ ಸುಮಾರು ಜನ ಮಾತಾಡಿದ್ದೀರಿ. ನಾನು ಒಂದೆರಡು ವಿಷಯಗಳನ್ನು ಮಾತಾಡಬೇಕು ಅಂತ ಅನ್ನಿಸ್ತಾ ಇದೆ. ನಾವು ಭಾರತ ಸಂವಿಧಾನವನ್ನು ತಿಳ್ಕೋಬೇಕು ಅಂತಂದರೆ ಮೊದಲು ಡಾಕ್ಟರ್ BR ಅಂಬೇಡ್ಕರ್ ಅವರ ಜೀವನವನ್ನು ತಿಳ್ಕೋಬೇಕು. ನೀವು ಡಾಕ್ಟರ್ BR ಅಂಬೇಡ್ಕರ್ ಅವರ ಪ್ರೆಸೆಂಟ್ ಮತ್ತು ಫ್ಯೂಚರ್ ಅಂಬೇಡ್ಕರನ್ನು ತಿಳ್ಕೋಬೇಕು ಅಂತಂದರೆ ಸಂವಿಧಾನವನ್ನು ತಿಳ್ಕೋಬೇಕು. ಎಷ್ಟು ಗಾಂಭೀರ್ಯತೆ ಇದೆ ಅಥವಾ ಈ ಮಾತಿನಲ್ಲಿ ಏನು ಅರ್ಥ ಇದೆ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಳ್ಳುವಂಥದ್ದಕ್ಕೆ ಟೈಮ್ ಬೇಕಾಗತ್ತೆ ನಮಗೆ. ಯಾಕೆ ಸಂವಿಧಾನ ಬಂತು ಅನ್ನುವಂಥದ್ದು ತಿಳ್ಕೋಬೇಕಾದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಜೀವನ ಚರಿತ್ರೆ ನಮ್ಗೆ ಹೇಳಿಕೊಡುತ್ತದೆ. ಸಂವಿಧಾನ ತಿಳ್ಕೋಬೇಕು ಅಂದರೆ ಇತಿಹಾಸ ತಿಳ್ಕೋಬೇಕು. ಇತಿಹಾಸ ಅಂದರೆ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನ ತಿಳ್ಕೋಬೇಕಂದ್ರೆ ಸಂವಿಧಾನ ಯಾಕೆ ತಿಳ್ಕೋಬೇಕು ಅಂತಂದರೆ ಸಂವಿಧಾನದ ಪ್ರತಿಯೊಂದು ಶಬ್ದದಲ್ಲಿಯೂ ಡಾಕ್ಟರ್ BR ಅಂಬೇಡ್ಕರ್ ಅವರ ಶ್ರಮ ಇದೆ, ಅವರ ಕನಸು ಇದೆ, ಅವರ ಆಶಯಗಳಿದ್ದಾವೆ. ಸೊ ಇವೆಲ್ಲವನ್ನೂ ತಿಳ್ಕೊಂಡಾಗ ಮಾತ್ರ ನಮಗೆ ಸಂವಿಧಾನ ಅರ್ಥ ಆಗಲಿಕ್ಕೆ ಸಾಧ್ಯ, ಅದರ್ವೈಸ್ ಅದು ನಮಗೆ ಅರ್ಥ ಆಗೋದಿಲ್ಲ. ಎರಡನೇ ವಿಷಯ ಏನು ಅಂತಂದರೆ ಸಂವಿಧಾನ ನಾವು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ, ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಾ ಅನ್ನುವಂಥ ಪ್ರಶ್ನೆಯನ್ನು ಹಾಕ್ಕೊಂಡು ನೋಡ್ಕೋಬೇಕಾದಂಥದ್ದು ಅನಿವಾರ್ಯತೆ ಇವತ್ತು ನಮ್ಮ ಮುಂದೆಗಿದೆ. ಅಡಾಪ್ಟ್ ಮಾಡ್ಕೊಂಡ್ರೆ ಬಂದಂತಹ ಏನೋ ಸಂವಿಧಾನದಲ್ಲಿರ್ತಕ್ಕಂಥ ಆಶಯಗಳೆಲ್ಲೂ ಈಡೇರೋದಿಲ್ಲ, ಅದರ ಉದ್ದೇಶಗಳೆಲ್ಲ ಫುಲ್ಫಿಲ್ ಆಗಿಬಿಡೋದಿಲ್ಲ. ಸಂವಿಧಾನದ ಆಶಯಗಳು ಈಡೇರಬೇಕಾದ್ರೆ ಸಂವಿಧಾನವನ್ನು ನಾವು ಪ್ರಾಕ್ಟಿಕಲಿ ಅದನ್ನು ಇಂಪ್ಲಿಮೆಂಟೇಷನ್ ಮಾಡಬೇಕಾಗತ್ತೆ, ಜೀವನದಲ್ಲಿ ಅಳವಡಿಸ್ಕೋಬೇಕಾಗತ್ತೆ, ಪ್ರತಿ ಹೆಜ್ಜೆಯಲ್ಲಿ ನಾವು ಅದನ್ನು ಪಾಲನೆ ಮಾಡಬೇಕಾಗತ್ತೆ. ಹಾಗೆ ಮಾಡ್ತಾ ಇದ್ದೇವ್ಯಾ ಅನ್ನುವಂತಹ ಒಂದು ಪ್ರಶ್ನೆಯನ್ನು ಹಾಕಿ ನೋಡಿದಾಗ ಪಾಲನೆ ಮಾಡ್ತಾ ಇದ್ರೂ ಕೂಡ ಇಷ್ಟೆಲ್ಲ ಅಪರಾಧಗಳು ದಿನೇ ದಿನೇ ಯಾಕೆ ಹೆಚ್ಚಾಗ್ತಾ ಇದ್ದಾವೆ, ಅನ್ಯಾಯಗಳು ಯಾಕೆ ಹೆಚ್ಚಾಗ್ತಾ ಇದ್ದಾವೆ, ಅಪರಾಧಗಳು ಯಾಕೆ ಹೆಚ್ಚಾಗ್ತಾ ಇದ್ದಾವೆ, ಕ್ರಿಮಿನಲ್ಸ್ಗಳು ಯಾಕೆ ಹೆಚ್ಚಾಗ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆ ಹುಟ್ಕೊಳ್ತದೆ. ಸಂವಿಧಾನವನ್ನು ನಾವು ಪಾಲನೆ ಮಾಡ್ತಾ ಇದ್ದೀವಿ, ಆದರೂ ಕೂಡ ಇಷ್ಟೆಲ್ಲ ಆಗ್ತಾ ಇದೆ ಅನ್ನುವಂಥ ಒಂದು ಕನ್ಕ್ಲೂಷನ್ ನಮ್ಮ ಮೈಂಡಲ್ಲಿ ಬಂದರೆ ಎರಡು ಸಾಧ್ಯತೆಗಳು ಇರ್ತದೆ. ಒಂದು, ಸಂವಿಧಾನದಲ್ಲಿ ದೋಷಗಳಿರಬಹುದು ಅಥವಾ ಸಂವಿಧಾನವನ್ನು ಇಂಪ್ಲಿಮೆಂಟೇಷನ್ ಮಾಡತಕ್ಕಂತಹ ವ್ಯವಸ್ಥೆಯಲ್ಲಿ ಇರಬಹುದು. ನನ್ನ ಅನುಭವದ ಪ್ರಕಾರ ಸಂವಿಧಾನದಲ್ಲಿ ದೋಷಗಳು ಇರಲಿಕ್ಕೆ ಸಾಧ್ಯವಿಲ್ಲ. ಹಾಗಾದ್ರೆ ಈ ಸಂವಿಧಾನವನ್ನೇನು ಕಾರ್ಯರೂಪಕ್ಕೆ ತರುವಂತ ಒಂದು ವ್ಯವಸ್ಥೆ ಇದೆ, ಈ ವ್ಯವಸ್ಥೆಯಲ್ಲಿ ಎಲ್ಲೋ ಒಂದು ಕಡೆಗೆ ಲೋಪದೋಷಗಳಿದ್ದಾವೆ, ಜ್ಞಾನದ ಕೊರತೆ ಇದೆ, ಅದನ್ನ ಇಂಪ್ಲಿಮೆಂಟೇಷನ್ ಮಾಡುವಲ್ಲಿ ಮನಸ್ಸಾನೋ ಇಚ್ಛೆನೋ ಕೊರತೆ ಇದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಕಂಡು ಬರ್ತದೆ. ಸೊ ಈ ಸಂದರ್ಭಗಳಲ್ಲಿ ನಾವು ಬರೀ ಸಂವಿಧಾನ ಹೆಂಗ್ ಬಂತು, ಸಂವಿಧಾನದಲ್ಲಿ ಏನು ಹೇಳುತ್ತೆ ಅನ್ನುವುದರ ಜೊತೆಗೆ ಸಂವಿಧಾನ ಇವತ್ತು ವಾಸ್ತವದಲ್ಲಿ ಏನು ಮಾಡ್ತಾ ಇದೆ, ಏನು ಮಾಡಬಹುದಿತ್ತು, ಅದರಲ್ಲಿ ನಾನೇನು ಮಾಡಬಹುದು ವಿಶೇಷವಾಗಿ ಅನ್ನುವಂತಹ ಪ್ರಶ್ನೆಗಳನ್ನು ಹಾಕ್ಕೊಂಡಾಗ ನಿಮ್ಮ ಮುಂದೆ ಹೊಸ ಆಶಯಗಳು ಹುಟ್ಟುಕೊಳ್ತವೆ, ಹೊಸ ಚಾಲೆಂಜ್ಗಳು ನಮ್ಮ ಮುಂದೆ ಬರ್ತವೆ, ಅದಕ್ಕೆ ಸೊಲ್ಯೂಷನ್ ಕಂಡುಹಿಡುವಂಥ ಒಂದು ಇಚ್ಛಾಶಕ್ತಿ ನಮ್ಮಡೆ ಬರ್ತದೆ. ಇದು ಇಷ್ಟು ಸಂವಿಧಾನದ ಬಗ್ಗೆ ಹೇಳ್ತಾ, ಈಗ ನಾನು ಬರೆದಂತಹ ಪುಸ್ತಕ ಯಾಕೆ ಇದನ್ನು ನಾನು ಬರೀಲಿಕ್ಕೆ ಪ್ರಾರಂಭ ಮಾಡಿದೆ, ಇದರಲ್ಲಿ ಏನಿದೆ ಅನ್ನುವಂಥ ಒಂದು ವಿಷಯವನ್ನು ಒಂದು 5 ನಿಮಿಷದಲ್ಲಿ ತಮಗೆ ಹೇಳುವಂಥ ಒಂದು ಅನಿವಾರ್ಯತೆ ಇದೆ, ಹೇಳಬೇಕಾಗಿದೆ. ನಾನು LLB ಮುಗಿಸಿದಾದ ನಂತರ ಒಂದು ಚಿಕ್ಕ ಪುಸ್ತಕವನ್ನು ಬರೆದಿದ್ದೆ, ವಾಸ್ತವಿಕತೆಯಲ್ಲಿ ಕಾನೂನು ಅಂತ. ಅದರ ಜೊತೆಗೆ ಭ್ರಷ್ಟಾಚಾರ ಮುಕ್ತ ಸಮಾಜ ನಿರ್ಮಾಣಕ್ಕಾಗಿ ಕಾನೂನು ಕೈಗನ್ನಡಿ ಅನ್ನುವಂಥ ಒಂದು ಟೈಟಲ್ ಕೊಟ್ಟು ಪುಸ್ತಕವನ್ನು ಕನ್ನಡದಲ್ಲಿ ಬರೆದಿದ್ದೆ. ಆ ಪುಸ್ತಕದಲ್ಲಿ ನನ್ನ ಮೇನ್ ಫೋಕಸ್ ಏನಿತ್ತು ಅಂತಂದ್ರೆ, ಲಾ ಈಸ್ ಡಿಫ್ರೆಂಟ್ ಅಂಡ್ ಪ್ರಾಕ್ಟಿಸ್ ಈಸ್ ಡಿಫ್ರೆಂಟ್ ಅಂತ. ಲಾ ಈಸ್ ನಾಟ್ ಪ್ರಾಪರ್ಲಿ ಇಂಪ್ಲಿಮೆಂಟೆಡ್ ಇನ್ ಪ್ರಾಕ್ಟೀಸ್ ಅನ್ನುವಂಥ ಒಂದು ಕಾನ್ಸೆಪ್ಟ್ ನನಗೆ ಗೊತ್ತಾಯಿತು. ಸೊ ಅವಾಗ ನಾನು ಪ್ರಯತ್ನ ಮಾಡಿದ್ದು, ಮುಂದೆ
ಜಡ್ಜ್ ಆಗಿ ಒಂದು ಸ್ವಲ್ಪ ದಿನ ಸೇವೆಯನ್ನು ಸಲ್ಲಿಸಿದ ನಂತರ ಬಂದಂತಹ ಪ್ಲೀಡಿಂಗ್ಸನ್ನು, ಮಾಡುವಂತಹ ಆರ್ಗ್ಯುಮೆಂಟ್ಸನ್ನು, ಎಲ್ಲಿ ಕ್ರಾಸ್ ಮಾಡುವಂತಹ ಸಂದರ್ಭದಲ್ಲಿ ಕೊಟ್ಟಂತಹ ಪ್ರಶ್ನೆಗಳನ್ನು, ಇವೆಲ್ಲವನ್ನು ನೋಡಿದಾಗ ನನಗೆ ಒಂದು ಕ್ಲಾರಿಟಿ ಸಿಕ್ಕಂತಹ ವಿಷಯ ಏನು ಅಂತಂದರೆ, ಹಿಂದೂ ಲಾದಲ್ಲಿ ಇನ್ನೂ ಕೆಲವೊಂದಿಷ್ಟು ವಿಷಯಗಳನ್ನು ನಾವು ಪರಿಪೂರ್ಣವಾಗಿ ಅಥವಾ ಅದು ಏನು ಅರ್ಥ ಇದೆ ಆ ನಿಟ್ಟಿನಲ್ಲಿ ನಾವು ಅವುಗಳನ್ನು ತಿಳ್ಕೊಂಡಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ನನಗೆ ಗೊತ್ತಾಯಿತು.